ಒಣಮೆಣಸಿನಕಾಯಿ 4-5, ಆಮೇಲೆ ಒಂದು 5 ಟಮಾಟೆ ಹಣ್ಣು ಒಲೆ ಮೇಲಿಟ್ಟು ಕುದಿಸ್ಬೇಕು. ಅವನು ಮೆಣಸಿನ್ಕಾಯಿ ಅದರೊಳಗನೆ ಹಾಕಬೇಕು. ಹಾಕಿ ಆಮೇಲೆ ಗ್ಯಾಸನ್ನು ಆನ್ ಮಾಡಿ ಅದು ಟಮಾಟೆ ಹಣ್ಣು ಕುದಿಸ್ಕೋಬೇಕು. ಇನ್ನು ಒಂದು ತಾಸು ನೆನೆ ಇಟ್ಕೋಬೇಕು. ರೇಷನ್ ಅಕ್ಕಿ ತೊಗೋಬೇಕು. 2-3 ಸಲ ಕೆಂಚಿ ತೊಳಿಬೇಕು ರೀ. ಇದನ್ನು ತೊಳೆದು 1 ಅವರ್ ನೆನೆಸ್ಬೇಕು ರೀ. ನೆನೆಸಿ ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು ರೀ. ಸ್ವಲ್ಪ 1 ಸ್ಪೂನ್ 1.5 ಸ್ಪೂನ್ ಜೀರಿಗೆ ಹಾಕ್ಕೋಬೇಕು ರೀ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ರೀ. ರುಚಿಗೆ ತಕ್ಕಷ್ಟು ಉಪ್ಪು. ಟೊಮೆಟೊ ಚಟ್ನಿಗೆ ಸ್ವಲ್ಪ ಈರುಳ್ಳಿನ ಹಾಕಬೇಕು. 1 ಅವರ್ ಆಗಿದೆ. ಅದನ್ನು ಅಕ್ಕಿಯನ್ನು ಚೆನ್ನಾಗಿ ನೀರು ಬಸ್ಕೊಂಡು 2-3 ಸಲ ಸ್ವಚ್ಛಗೆ ತೊಳ್ಕೊಂಡು ಇದನ್ನು ಜಾರಿಗೆ ಹಾಕೋಣ. ಇದನ್ನು ಅಕ್ಕಿ ತೊಳ್ಕೊಂಡಿದ್ದನ್ನು ರುಬ್ಬಾಕಂತ ಜಾರದ ಒಳಗೆ ಹಾಕತ್ತೇವೆ ರೀ. ಹಾಕಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ರೀ. ಗಟ್ಟಿಗೆ ರುಬ್ಬಬೇಕು. ಭಾಳ ತಿಳುವಾಗಬಾರ್ದು, ಸ್ವಲ್ಪ ಗಟ್ಟಿನ ರುಬ್ಬಬೇಕು. ರುಬ್ಕೊಳ್ಬೇಕು. ಹಿಟ್ಟನ್ನು ಗಟ್ಟಿಗೆ ರುಬ್ಬಿ ಅಕ್ಕಿಯನ್ನು ಗಟ್ಟಿಗೆ ರುಬ್ಬಿ ಈ ಥರ ಬೌಲಿಗೆ ತೆಗಿಬೇಕು. ಇವನ್ನೊಂದು 4 ಆಲೂಗಡ್ಡೆ ಕುದಿಸ್ಬೇಕು. ಕುದಿಸಿ ಇದನ್ನು ಗ್ರೈಂಡರ್ ಮಾಡ್ಕೋಬೇಕು. ಸಣ್ಣಗೆ ರುಬ್ಕೋಬೇಕು. ಗಟ್ಟಿಯಾಗಿ ನೀರದು ಏನೂ ಹಾಕಬಾರ್ದು, ಹಾಗೆ ರುಬ್ಕೋಬೇಕು. ಈ ಥರ ಗಟ್ಟಿಯಾಗಿ ರುಬ್ಕೊಂಡು ಇದನ್ನು ಅಕ್ಕಿ ಹಿಟ್ಟಿನ ಜೊತೆ ಸೇರಿಸ್ಬೇಕು. ಇದು ಅಕ್ಕಿ ಹಿಟ್ಟಿನ ಮೊದಲು ರುಬ್ಬಿಟ್ಟಿರ್ತೀವಲ್ಲ, ಅದಕ್ಕೆ ಇದನ್ನು ಆಲೂಗಡ್ಡೆ ಕುದಿಸಿದ್ದನ್ನು ಅದಕ್ಕೆ ಹಾಕ್ಕೋಬೇಕು. ಆಲೂಗಡ್ಡೆಯನ್ನು ಅದಕ್ಕೆ ಅಕ್ಕಿಯೊಳಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಇದನ್ನು ಗಟ್ಟಿಗೆ ರುಬ್ಬಿದ್ದು ಅಲ್ಲ, ಅದರೊಳಗೆ ಇದು ಆಲೂಗಡ್ಡೆ ರುಬ್ಬಿದ್ದನ್ನು ಈ ಥರ ಮಿಕ್ಸ್ ಮಾಡ್ತಾ ಇರ್ಬೇಕು. ನಾವು ಮೈಸೂರು ಬಜ್ಜಿ ಮಾಡ್ತೇವಲ್ಲ, ಅದೇ ಥರ ನಾನು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. 2 ಚೆಂದಾಗಿ ಮಿಕ್ಸ್ ಆಗಬೇಕು. ಆಮೇಲೆ ಚೆನ್ನಾಗಿ ಈ ಥರ ಬರಬೇಕದು. ಈ ಥರ ಕಲಿಸಿ ಗಟ್ಟಿಗೆ ಆಗಿ ಈಗ ಆಗಬೇಕು. ಎಷ್ಟು ನೀವು ಚೆನ್ನಾಗಿ ಕಲಿಸ್ತೀರಲ್ಲ ಅಷ್ಟು ಅದಕ್ಕೆ ಬರುತ್ತೆ. ಎಷ್ಟು ಗಟ್ಟಿಯಾಗಿರುತ್ತೆ ಅಷ್ಟು ಚೆನ್ನಾಗಿ ಬಜ್ಜಿ ಬರುತ್ತೆ. ಈ ಥರ ಕೈಯಿಂದ ನಾವು ಗೋಲಾಕಾರವಾಗಿ ಬಜ್ಜಿ ಬಿಡಕ್ಕೆ ಬರಬೇಕು. ಆಕಾರ ಆ ಥರ ಕಲಿಸ್ಕೋಬೇಕು ನೀವು. ಈ ಥರ ನಾನು ತೋರಿಸ್ತಾ ಇದ್ದೇನಲ್ಲ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಾಡ್ಕೊಂಡು ಈ ಹಿಟ್ಟಿಗೆ 3-4 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವು, ಆಮೇಲೆ ಸ್ವಲ್ಪ ಕೊತ್ತಂಬರಿ, ಆಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಾಕಿ ಆಮೇಲೆ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಎಣ್ಣೆ ಕಾಸಕ್ಕಿಟ್ಟು ಇದನ್ನು ಚೆನ್ನಾಗಿ ನಾವು ಕಲಿಸ್ಬೇಕು. ಇದಕ್ಕೆ ಸ್ವಲ್ಪ ನೀವು ಬೇಕಂದ್ರೆ ಸೋಡಾನೂ 1 ಚಿಟಿಕೆಯಷ್ಟು ಹಾಕ್ಕೋಬೋದು. ಇಲ್ಲಿ ನಾನು ಹಾಕ್ಕೊಂಡಿಲ್ಲ. ನಿಮ್ಗೆ ಬೇಕಂದ್ರೆ 1 ಚಿಟಿಕೆಯಷ್ಟು ಹಾಕ್ಬೋದು. ಒಲೆ ಮೇಲೆ ಒಂದು ಬಾಳಿಗೆ ಇಟ್ಟು ಎಣ್ಣೆ ಕಾಯಕ್ಕಿಟ್ಕೊಂಡೇವಿ. ಅದು ಕಾಯತ್ತನ ಅದು ಕಾದತ್ತಿಲ್ಲೋ ಅಂತ ನೋಡೋಕೆ ಒಂದು ಸಣ್ಣದಿಷ್ಟು ಒಂದು ಸ್ವಲ್ಪ ಬಿಟ್ಟು ನೋಡ್ಬೇಕ್ರಿ. ಇನ್ನು ಎಣ್ಣೆ ಕಾದಿಲ್ಲ. ಅದು ಕಾಯ್ತಂದ್ರೆ ಅದು ತಾನಾಗೆ ಮ್ಯಾಲೆ ಬರುತ್ತೆ. ಅವಾಗ ಎಣ್ಣೆ ಕಾದತ್ತಂತ ತಿಳಿತೈತಿ. ಇದು ಎಣ್ಣೆ ಕಾದೈತ್ರಿ. ಇದು ಈಗ ಒಂದೊಂದಾಗಿ ಎಣ್ಣೆ ಒಳಗೆ ಈ ರೀತಿ ಬಿಡೋಣ.
ಹೋಗಿ ಒಳಗೆ ಎಷ್ಟು ಬಿಸ್ತಾವ ಅಷ್ಟು ಹಾಕಿದ್ರಿ ಸಣ್ಣ ಉರಿ ಇಟ್ಟು ಚಂದಾಗ ಕರ್ಕೋಬೇಕು ರೀ. ಇಲ್ಲಾಂದ್ರೆ ಒಳಗೆ ಹಸಿ ಹಸಿಯಾಗಿ ಹಾಗೆ ಉಳಿತಾವೆ. ಅದಕ್ಕೆ ನಾವು ಸಣ್ಣ ಉರಿ ಇಟ್ಟು ಬೇಯಿಸಿದೀವಿ ಅಂದ್ರೆ ಚಂದ ಕರಿತಾವ್ರಿ. ಸಣ್ಣ ಉರಿ ಇಟ್ಕೊಂಡು ನಾವು ಅವನ್ನ ಚೆನ್ನಾಗಿ ಕಡ್ಡಾಡಿಸ್ಬೇಕು. ಕಡ್ಡಾಡಿಸಿ ಅಂದ್ರೆ ಒಳಗೆ ಹಸಿ ಉಳಿಯೋದಿಲ್ಲ ರೀ, ಚಲೋ ಬೆಂದು ಬರ್ತಾವ್ರಿ. ನಾವು ಜೋರು ಉರಿ ಇಟ್ಟಿದ್ದೀವಿ ಅಂದ್ರೆ ಅದು ಹಸಿ ಹಸಿ ಉಳಿತಾವೆ. ಬನ್ನಿಗೆ ಬರಬೇಕು ಕೂಡಂತ ಮಳೆ ಬರ್ತಾಯಿದೆ. ಸಾಯಂಕಾಲ ಸ್ನ್ಯಾಕ್ಸನ್ನು ಮಾಡ್ತಾಯಿದ್ದೇನೆ. ಆ ಮಳೆಗೂ ಈ ಸ್ನ್ಯಾಕ್ಸಿಗೂ ತುಂಬ ಕಾಂಬಿನೇಷನ್. ಅದು ಮಳೆಗಾಲದಲ್ಲಿ ಕರ್ದಿದ್ದ ಐಟಮ್ ಅಂದರೆ ತುಂಬಾ ಇಷ್ಟ ಎಲ್ಲರಿಗೂ. ಸಂಜೆ ಮುಂದೆ ಮಾಡೋದು ಟೀ ಜೊತೆ ಟೇಸ್ಟ ರೀ. ಆದ್ರೆ ಇದನ್ನ ಅಕ್ಕಿ ಹಿಟ್ಟು ಮತ್ತು ಆಲೂಗಡ್ಡೆ ಎರಡು ಮಿಕ್ಸ್ ಮಾಡಿದ್ರಿ. ಇದು ಮಾಡಿ ನೋಡಿ, ನೀವು ಟೇಸ್ಟ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಕೊಡಿರಿ, ಶೇರ್ ಮಾಡಿರಿ.